ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತು ಒಂದು ತುಂಬಾನೇ ಆಳವಾದ ಪ್ರಶ್ನೆಯನ್ನ ನೋಡೋಣ. ಪಾಪದ ಮೂಲ ಸೈತಾನ ಅಂತಾದ್ರೆ ಮನುಷ್ಯರನ್ನ ಯಾಕೆ ಹೊಣೆ ಮಾಡ್ಬೇಕು ಅಲ್ವಾ? ಇದೊಂದು ರೀತಿ ಕ್ಲಿಷ್ಟಕರವಾದ ದೇವತಾಶಾಸ್ತ್ರದ ಒಗಟು. ಪಾಪ ಮಾಡಬೇಕು ಅನ್ನೋ ಆ ಒಂದು ಇಚ್ಛೆ ಅದರ ಮೂಲಕ್ಕೆ ಅಂದ್ರೆ ಅಜಾಜೇಲ್ಗೆ ಹೇಗೆ ವಾಪಸ್ ಹೋಗುತ್ತೆ ಅನ್ನೋದನ್ನ ಈ ವಿಶ್ಲೇಷಣೆಯಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನಮ್ಮ ಇವತ್ತಿನ ಚರ್ಚೆ ಶುರುವಾಗೋದೇ ಈ ಒಂದು ಬಲವಾದ ಹೇಳಿಕೆಯಿಂದ. ಸೈತಾನನ ವಂಚನೆಯಿಲ್ದೆ ಆದಾಮ್ ಪಾಪ ಮಾಡಕ್ಕೆ ಸಾಧ್ಯವೇ ಇರಲಿಲ್ಲ ಅಂತಾದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಹಾಗಾದ್ರೆ ವಂಚನೆಗೆ ಒಳಗಾದ ಮನುಷ್ಯರು ತಪ್ಪಿತಸ್ಥರಾ ಅಥವಾ ವಂಚನೆ ಮಾಡಿದ ಸೈತಾನನೇ ಪೂರ್ತಿ ಜವಾಬ್ದಾರನಾ? ಈ ಪ್ರಶ್ನೆಯೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಈ ಸಂಕೀರ್ಣವಾದ ವಿಷಯವನ್ನ ಹಂತ ಹಂತವಾಗಿ ಬಿಡಿಸೋಣ. ಮೊದಲು ಪಾಪದ ವಿರೋಧಾಭಾಸವನ್ನು ನೋಡೋಣ, ಆಮೇಲೆ ಸ್ವತಂತ್ರ ಇಚ್ಛೆಯ ಬಗ್ಗೆ ಮಾತಾಡೋಣ, ಕೊನೆಗೆ ಇದೆಲ್ಲದಕ್ಕೂ ಶಿಲುಬೆ ಹೇಗೆ ಉತ್ತರ ಕೊಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಮುಂದುವರಿಯೋಣ. ಈ ಇಡೀ ದೈವಿಕ ನ್ಯಾಯದ ವ್ಯವಸ್ಥೆ ಇದೆಯಲ್ಲ, ಅದು ಕೆಲವು ಮೂಲಭೂತ ನಿಯಮಗಳ ಮೇಲೆ ನಿಂತಿದ. ಮೊದಲು ಆ ನಿಯಮಗಳೇನು ಅಂತ ನೋಡೋಣ. ಸರಿ, ಈ ನಿಯಮಗಳನ್ನ ಒಂದೊಂದಾಗಿ ನೋಡೋಣ. ಮೊದಲ್ನೇದು, ಸೈತಾನನಿಗೆ ಮೋಸ ಮಾಡೋಕ್ ಮಾತ್ರ ಸಾಧ್ಯ, ಯಾರನ್ನೂ ಫೋರ್ಸ್ ಮಾಡೋಕ್ಕಾಗಲ್ಲ. ಅಂದ್ರೆ ಆಯ್ಕೆ ಯಾವಾಗ್ಲೂ ನಮ್ಮ ಕೈಯಲ್ಲೇ ಇರುತ್ತೆ. ಇವೇ ಕಾರಣಕ್ಕೆ ಮೋಸ ಮಾಡಿದವನು ಮತ್ತು ಮೋಸ ಹೋದವನು ಇಬ್ರೂ ಬೆಲೆ ತರಲೇಬೇಕು. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಯಾವಾಗ ಆದಾಮ್ ಪಶ್ಚಾತ್ತಾಪ ಪಡ್ತಾನೋ ಆವಾಗಷ್ಟೇ ಸೈತಾನನಿಗೆ ಶಿಕ್ಷೆ ಆಗೋದು, ಮತ್ತು ಆ ಪಶ್ಚಾತ್ತಾಪಕ್ಕೆ ಯೇಸುವಿನ ರಕ್ತವೇ ದಾರಿ. ಕೊನೆದಾಗಿ ತುಂಬಾನೇ ಮುಖ್ಯವಾದ ಪಾಯಿಂಟ್, ಸೈತಾನನಿಗೆ ವಾಪಸ್ ಕೊಡೋದು ನಾವು ಮಾಡಿದ ಪಾಪವನ್ನಲ್ಲ, ಬದಲಿಗೆ ಆ ಪಾಪ ಮಾಡೋಕೆ ಕಾರಣವಾದ ಮೂಲ ಸುಳ್ಳನ್ನ. ಇಲ್ಲಿವರೆಗೂ ಕೇಳಿದಾಗ ನಮ್ಮೆಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅಲ್ವಾ? ದೇವ್ರು ಸರ್ವಶಕ್ತನಾಗಿದ್ರೆ ಇದೆಲ್ಲ ಆಗೋದಕ್ಕೆ ಮೊದಲೇ ಯಾಕೆ ಬಿಟ್ಟ? ಆ ದೊಡ್ಡ ಪ್ರಶ್ನೆಗೆ ಉತ್ತರ ಸಿಗೋದು ಸ್ವತಂತ್ರ ಇಚ್ಛೆ ಅನ್ನೋ ಒಂದು ಅದ್ಭುತವಾದ ಪರಿಕಲ್ಪನೆಯಲ್ಲಿ. ಇದು ನಿಜಕ್ಕೂ ಒಂದು ದೈವಿಕ ಸಂದಿಗ್ಧತೆ ಇದ್ದಾಗೆ. ಹಾಗಾದ್ರೆ ಸ್ವತಂತ್ರ ಇಚ್ಛೆ ಅಂದ್ರೆ ಏನು? ಇದು ದೇವರು ತನ್ನ ಸೃಷ್ಟಿಗಳಿಗೆ ಕೊಟ್ಟಿರೋ ಒಂದು ದೊಡ್ಡ ಹಾಗೇನೆ ಅಪಾಯಕಾರಿ ಉಡುಗೊರೆ. ದೇವರು ಮಧ್ಯಪ್ರವೇಶಿಸದೆ ಪ್ರತಿಯೊಬ್ರೂ ತಮ್ಮದೇ ದಾರಿಯನ್ನ ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ. ದೇವರು ಈ ಆಯ್ಕೆಯನ್ನ ಗೌರವಿಸ್ತಾನೆ, ಯಾಕಂದ್ರೆ ಬಲವಂತದ ಭಕ್ತಿಗಿಂತ ಸ್ವಇಚ್ಛೆಯಿಂದ ಬರೋ ಪ್ರೀತಿಗೇನೆ ನಿಜವಾದ ಬೆಲೆ. ಇದು ನಮ್ಮನ್ನ ಒಂದು ಸುಂದರವಾದ ಸತ್ಯದ ಹತ್ತಿರ ಕರ್ಕೊಂಡ್ಹೋಗುತ್ತೆ. ಪಾಪ ಮಾಡಬೇಕು ಅನ್ನೋ ಆ ಆಸೆಯನ್ನ ಬಲದಿಂದ ಅಥವಾ ಭಯದಿಂದ ಅಳಿಸೋಕಾಗಲ್ಲ. ಅದನ್ನ ಪೂರ್ತಿಯಾಗಿ ನಂದಿಸಬಲ್ಲ ಒಂದೇ ಒಂದು ಶಕ್ತಿಯಂದ್ರೆ ಅದು ಪ್ರೀತಿ ಮಾತ್ರ. ಈಗ ಮನುಷ್ಯರ ಪತನಕ್ಕೂ ಮತ್ತೆ ಸೈತಾನನ ಬಂಡಾಯಕ್ಕೂ ಇರೋ ಮುಖ್ಯ ವ್ಯತ್ಯಾಸ ಏನು ಅಂತ ನೋಡೋಣ. ಯಾಕಂದ್ರೆ ಎಲ್ಲಾ ಪಾಪಗಳು ಒಂದೇ ತರ ಇರೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸುಂದರವಾದ ಉದಾಹರಣೆ ಇದೆ. ಆದಾಮನ್ನ ಒಂದು ಹೊಲ ಅಂದ್ಕೊಳ್ಳಿ, ಸೈತಾನನ ಸುಳ್ಳು ಒಂದು ಬೀಜ ಇದ್ದಾಗೆ. ಹೊಲ ತಾನಾಗಿಯೇ ಬೀಜವನ್ನ ಹುಟ್ಟಿಸಲ್ಲ ಅಲ್ವಾ? ಅದು ಕೇವಲ ಅದರಂಡಿ ಹಾಕಿದ್ದನ್ನ ಸ್ವೀಕರಿಸುತ್ತೆ. ಅದೇ ರೀತಿ ಪಾಪ ಮಾಡ್ಬೇಕು ಅನ್ನೋ ಆ ಆಸೆ ಆದಾಮನಲ್ಲಿ ತಾನಾಗಿಯೇ ಹುಟ್ಟಿದ್ದಲ್ಲ, ಅದು ಅವನೊಳಗೆ ಬಿತ್ತಲ್ಪಟ್ಟಿದ್ದು. ಈ ಟೇಬಲ್ ನೋಡಿ, ಮನುಷ್ಯರ ಪಾಪ ಅಜ್ಞಾನದಿಂದ, ಮೋಸ ಹೋದ್ರಿಂದ ಆಗಿದ್ದು. ಅವರಿಗೆ ದೇವರ ಬಗ್ಗೆ ಇದ್ದ ಜ್ಞಾನ ಕಡಿಮೆ, ಅದಕ್ಕೆ ಪಶ್ಚಾತ್ತಾಪಕ್ಕೆ ಒಂದು ಅವಕಾಶ ಇದೆ. ಆದ್ರೆ ಸೈತಾನನ ಕೇಸ್ ಬೇರೆ. ಅವರಿಗೆ ದೇವರ ಬಗ್ಗೆ ಪೂರ್ತಿ ಗೊತ್ತಿತ್ತು, ಅವರದು ಉದ್ದೇಶಪೂರ್ವಕವಾದ ಬಂಡಾಯ. ಅದಕ್ಕಾಗಿಯೇ ಅವರಿಗೆ ಪಶ್ಚಾತ್ತಾಪ ಪಡೋಕೆ ಸಾಧ್ಯವೇ ಇಲ್ಲ. ನೋಡಿ, ಇದೇ ಕಾರಣಕ್ಕೆ ಮನುಷ್ಯ ಕುಲಕ್ಕೆ ಕ್ಷಮೆಯ ದಾರಿ ತೆರೆದಿದೆ. ಯಾಕಂದ್ರೆ ನಮ್ಮ ಪಾಪದ ಮೂಲ ಅಜ್ಞಾನ ಮತ್ತು ವಂಚನೆ. ಯಾವಾಗ ಸತ್ಯದ ಅರಿವಾಗುತ್ತೋ ಆಗ ಪಶ್ಚಾತ್ತಾಪದ ಬಾಗಿಲು ತೆರೆದುಕೊಳ್ಳುತ್ತೆ. ಹಾಗಾದ್ರೆ ಈ ಪಾಪದ ಸಾಲವನ್ನ ತೀರಿಸುವುದು ಹೇಗೆ? ಇದಕ್ಕೆ ಉತ್ತರವಾಗಿ ಒಂದು ಹಳೆಯ ಆಚರಣೆ ನಮ್ಗೆ ದಾರಿ ತೋರಿಸುತ್ತೆ. ಹಳೆಯ ಒಡಂಬಡಿಕೆಯಲ್ಲಿ ಒಂದು ವಿಚಿತ್ರವಾದ ಆಚರಣೆ ಇತ್ತು. ಇಸ್ರಾಯೇಲ್ಯರ ಎಲ್ಲಾ ಪಾಪಗಳನ್ನ ಒಂದು ಹೋತದ ತಲೆ ಮೇಲೆ ಹೊರಿಸಿ ಅದನ್ನ ಕಾಡಿಗೆ ಓಡಿಸ್ತಾ ಇದ್ರು. ಇದು ಕೇವಲ ಒಂದು ಪೂಜೆಯಲ್ಲ, ಇದರ ಹಿಂದೆ ಒಂದು ಆಳವಾದ ಅರ್ಥವಿದೆ. ಆ ದೃಶ್ಯವನ್ನೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ಮಹಾಯಾಜಕ ಜನರ ಎಲ್ಲಾ ಪಾಪಗಳನ್ನ ಆ ಹೋತದ ಮೇಲೆ ಅರಿಕೆ ಮಾಡಿ ಸಾಂಕೇತಿಕವಾಗಿ ಟ್ರಾನ್ಸ್ಫರ್ ಮಾಡ್ತಾನೆ. ಆಮೇಲೆ ಆ ಹೋತವನ್ನ ಕಾಳಿಗೆ ಕಳಿಸ್ತಾರೆ. ಅದು ಪಾಪಗಳನ್ನೆಲ್ಲ ಹೊತ್ಕೊಂಡು ದೂರ ಹೋಗುತ್ತೆ. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ಪಾಪದ ಇಚ್ಛೆಯನ್ನ ಅದರ ಮೂಲಕ್ಕೆ ಅಂದ್ರೆ ಸೈತಾನನಿಗೆ ವಾಪಸ್ ಕಳಿಸುವುದನ್ನ. ಇಲ್ಲಿ ಒಂದು ಸೂಕ್ಷ್ಮವಾದ ವಿಷಯವನ್ನ ನಾವು ಗಮನಿಸಬೇಕು. ವಾಪಸ್ ಕಳಿಸ್ತಾ ಇರೋದು ಪಾಪದ ಕೆಲಸವನ್ನಲ್ಲ, ಬದಲಾಗಿ ಆ ಕೆಲಸ ಮಾಡೋಕೆ ಪ್ರೇರೇಪಿಸಿದ ಸುಳ್ಳನ್ನ. ಆ ಮೂಲ ವಂಚನೆಗೆ ಸೈತಾನನೇ ಜವಾಬ್ದಾರಿ ಹೊರಬೇಕು. ಆದರೆ ನಿಲ್ಲಿ, ಇಲ್ಲೊಂದು ಗೊಂದಲದ ಪ್ರಶ್ನೆ ಇದೆ.
ಆದಾಮ್ನಲ್ಲಿ ಮೊದಲೇ ಒಂದು ಗುಪ್ತ ಪಾಪ ಇತ್ತು ಅಂತ ಗ್ರಂಥ ಹೇಳುತ್ತೆ. ಅವನು ದೇವರನ್ನ ಮೀರಿ ಹವ್ವಳನ್ನ ಪ್ರೀತಿಸ್ತಾ ಇದ್ದ. ಹಾಗಿದ್ದ ಮೇಲೆ ಸೈತಾನನ ವಂಚನೆ ಯಾಕೆ ಬೇಕಿತ್ತು? ಅದರ ಮಹತ್ವವೇನು? ಉತ್ತರ ಇಲ್ಲಿದೆ. ಸೈತಾನನ ವಂಚನೆ ಶೂನ್ಯದಿಂದ ಪಾಪವನ್ನೇನೂ ಸೃಷ್ಟಿಸಲಿಲ್ಲ. ಅದು ಕೇವಲ ಒಂದು ಟೂಲ್, ಆದಾಮ್ನಲ್ಲಿ ಈಗಾಗಲೇ ಅಡಗಿದ್ದ ಪಾಪವನ್ನ ಹೊರಗೆಳೆಯೋಕೆ ಒಂದು ಸಾಧನವಾಯಿತು. ಆ ಗುಪ್ತ ಪಾಪ ಹೊರಗೆ ಬಂದಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ಕ್ಷಮೆ ಪಡೆಯೋ ಅವಕಾಶ ಸಿಕ್ಕಿದ್ದು. ನ್ಯಾಯ, ಪ್ರೀತಿ, ವಂಚನೆ, ವಿಮೋಚನೆ ಈ ಎಲ್ಲಾ ಕಥೆಯ ಎಳೆಗಳು ಒಂದೇ ಕಡೆ ಬಂದ್ ಸೇರ್ತವೆ. ಅದೇ ಈ ಇಡೀ ಒಗಟಿನ ಅಂತಿಮ ಪರಿಹಾರ. ಆಶ್ಚರ್ಯ ಅಂದ್ರೆ ಇದೆಲ್ಲ ದೇವರಿಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ಇದು ಪ್ಲಾನ್ ಬಿ ಆಗಿರ್ಲಿಲ್ಲ. ಜಗತ್ತನ್ನ ಸೃಷ್ಟಿ ಮಾಡೋಕ್ಕೂ ಮೊದಲೇ ದೇವರು ಶಿಲುಬೆಯನ್ನ ತನ್ನ ಅಂತಿಮ ಯೋಜನೆಯಾಗಿ ಇಟ್ಟಿದ್ದನು. ಶಿಲುಬೆ ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳನ್ನ ಮಾಡಿತು. ಅದು ದೇವರ ಪ್ರೀತಿ ಮತ್ತು ನ್ಯಾಯವನ್ನ ಇಡೀ ಜಗತ್ತಿಗೆ ತೋರಿಸಿತು. ವಂಚನೆಗೆ ಒಳಗಾದ ನಮಗೆ ಪ್ರಾಯಶ್ಚಿತ್ತದ ದಾರಿಯನ್ನ ಕೊಟ್ಟಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಅದು ಸ್ವತಂತ್ರ ಇಚ್ಛೆಯನ್ನ ಪರಿಪೂರ್ಣ ಸ್ಥಿತಿಗೆ ತಲುಪಿಸಿತು. ಈ ಇಡೀ ಚರ್ಚೆಯ ಸಾರಾಂಶವೇ ಈ ವಾಕ್ಯ. ಶಿಲುಬೆಯ ಮೂಲಕವೇ ದೇವರು ತಾನು ಕೊಟ್ಟ ಸ್ವತಂತ್ರ ಇಚ್ಛೆಯನ್ನ ಪರಿಪೂರ್ಣಗೊಳಿಸೋಕೆ ನಿರ್ಧರಿಸಿದ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ವಂಚನೆ ಅನ್ನೋದು ನಮ್ಮೊಳಗೆ ಅಡಗಿರೋದನ್ನ ಹೊರಗೆಳೆಯೋ ಒಂದು ಸಾಧನ ಮಾತ್ರ ಆಗಿದ್ರೆ ನಿಜವಾದ ನ್ಯಾಯ ಅಂದ್ರೆ ಏನು? ನಮ್ಮ ವೈಯಕ್ತಿಕ ಜವಾಬ್ದಾರಿಯ ಸ್ವರೂಪವೇನು? ಯೋಚಿಸಿ.